ವೈದಿಕ ಅವೈದಿಕ ಈ ಚರ್ಚೆನ ಹೆಂಗೆ ನೋಡ್ತೀರಿ ಸ್ವಾಮೀಜಿ? ಅವೈದಿಕ ಅನ್ನೋದು ನಮ್ಮಲ್ಲಿ ಇಲ್ಲ. ಇದ್ದರೆ ಚಾರ್ವಾಕರಿದ್ರು ಒಬ್ಬರೇ ಅವೈದಿಕ, ಚಾರ್ವಾಕರಿದ್ರು. ಅವ್ರನ್ನ ಬಿಟ್ಟರೆ ಉಳ್ದವ್ರು ಯಾರು ಅವೈದಿಕರಲ್ಲ. ಕೆಲವು ಜನ ಹೇಳ್ತಾರೆ ಜೈನಿಸಮ್ಮು ಬೌದ್ಧಿಸಮ್ಮು ಇವು ವೈದಿಕರಲ್ಲ ಅಂತ. ಆದರೆ ಅಲ್ಲಿ ಬರುವಂಥ ಸಿದ್ಧಾಂತಗಳನ್ನು ನಾವು ನೋಡಿದರೆ ಬಹಳ ಭಿನ್ನತೆ ಇಲ್ಲ, ಬಹಳ ಭಿನ್ನತೆ ಎಲ್ಲಿ ಕಂಡು ಬರೋದಿಲ್ಲ. ಆದ್ದರಿಂದ ಯಾಕೆ ಅದ್ರ ಬಗ್ಗೆ ಇಷ್ಟು ತಲೆ ಕೆಡಿಸ್ಕೊಳ್ಳೋದು, ಯಾಕೆ ಇಷ್ಟೆಲ್ಲ ಅದ್ರ ಬಗ್ಗೆ ಸಮಯ ಹಾಳು ಮಾಡ್ಕೊಳ್ಳೋದು ಅಂತ ನನಗನ್ಸುತ್ತೆ. ಈ ಭಾರತೀಯ ಜೀವನ ಪದ್ಧತಿ ಏನಿದೆಯಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಋಷಿಮುನಿಗಳು ಅರಣ್ಯದ ಮಧ್ಯಭಾಗದಲ್ಲಿ ಕುತ್ಕೊಂಡು ಜನ್ಮಾರಂಭದಿಂದ ಅಂತ್ಯೇಷ್ಟಿಯವರೆಗೆ ಸುಖವಾಗಿ ಬದುಕೋದಕ್ಕೆ ಏನು ಬೇಕು, ಷೋಡಶ ಸಂಸ್ಕಾರಗಳು, ಚೈತ್ರದಿಂದ ಪಾಲ್ಗೊಳ್ಳೋದವರೆಗೆ ಬೇಕಾಗುವಂಥ ಹಬ್ಬಗಳು. ಇವೊಬ್ಬ ಸಂಘಜೀವಿ ಮನುಷ್ಯ, ಏಕಾಂಗಿ ಜೀವಿ ಅಲ್ಲ, ಇವೊಬ್ಬ ಸಂಘಜೀವಿ. ಸಂಘಜೀವಿಯಾಗಿ ಬದುಕೋದಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾವು ನಮ್ಮ ತಲೆಗೆ ಬಂದಂಗೆ ಅರ್ಥ ಮಾಡ್ಕೊಂಡು ಅದು ಇಂಟರ್ಪ್ರಿಟೇಷನ್ ಮಾಡ್ಕೊಂಡು ಏನೋ ಮಾಡ್ಕೊತ ಹೋಗ್ತಿದ್ದೀವಿ. ಇದರ ಅರ್ಥ ನನಗೂ ಅದೇ ಮಾತು ಅಪ್ಲೈ ಆಗ್ಬೋದು, ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದರೆ ಅದಕ್ಕಾಗಿ ಯಾಕೆ ಬಡ್ದಾಟ ಮಾಡೋದು?